ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಅವಿನಾಶ್. ನೀವು ನೋಡ್ತಾ ಇದ್ದೀರಾ ಪ್ರವೃತ್ತ ಯೂಟ್ಯೂಬ್ ಚಾನಲ್. ಸೊ ಇವಾಗ ನಾನು ಕಾಣಿಪಾಕಮಲ್ಲಿದ್ದೀನಿ. ಕಾಣಿಪಾಕಮಲ್ಲಿ ಫೇಮಸ್ ಆದಂಥ ಶ್ರೀ ವಿನಾಯಕ ಸ್ವಾಮಿ ದೇವಸ್ಥಾನದ ಹತ್ರ ಇದ್ದೀನಿ. ಇಲ್ಲಿ ವಿನಾಯಕ ಸ್ವಾಮಿ ದೇವಸ್ಥಾನ ಮಾತ್ರ ಅಲ್ಲ, ಸೊ ಇಲ್ಲಿ ವರದರಾಜ ಸ್ವಾಮಿ ಮತ್ತು ಈಶ್ವರನ ದೇವಸ್ಥಾನ ಕೂಡ ಇದೆ. ಸೊ ರೈಟ್ ನಾವು ನಾನೀಗ ವರದರಾಜ ಸ್ವಾಮಿ ದೇವಸ್ಥಾನದ ಹತ್ರ ಬಂದಿದ್ದೀನಿ. ಬನ್ನಿ ದೇವಸ್ಥಾನ ಹೇಗಿದೆ ಅಂತ ನೋಡೋಣ. ಸೊ ಇದೆಲ್ಲ ಟೆಂಪಲ್ನ ಪ್ರೆಮಿಸಸ್ಸು. ಎಂಟ್ರಿ ಇರುತ್ತೆ, ಮೇನ್ ರೋಡ್ ಅದು ದೂರದಲ್ಲಿ ಕಾಣಿಸ್ತಾ ಇರೋದು. ನೀವು ಕಾರಲ್ಲಿ ಬಂದರೆ ಡೈರೆಕ್ಟಾಗಿ ಇಲ್ಲಿ ಬಂದು ಪಾರ್ಕ್ ಮಾಡ್ಕೊಬೋದು. ಆ್ಯಂಡ್ ಇದು ದೇವಸ್ಥಾನದ ಧ್ವಜಸ್ತಂಭ. ಆ್ಯಂಡ್ ಇದು ಟೆಂಪಲ್ನ ಎಂಟ್ರೆನ್ಸು. ಸೊ ವರದರಾಜ ಸ್ವಾಮಿ ದೇವಸ್ಥಾನ ಇದು. ಆ್ಯಂಡ್ ಆ ಕಡೆ ಇರೋದು ವಿನಾಯಕ ಸ್ವಾಮಿ ದೇವಸ್ಥಾನ. ಸೊ ವಿನಾಯಕ ಸ್ವಾಮಿ ದೇವಸ್ಥಾನ ಆಮೇಲೆ ಹೋಗೋಣ, ಬಟ್ ಅದಕ್ಕೆ ಮುಂಚೆ ಇಲ್ಲಿಗೆ ಹೋಗೋಣ. ಎದುರುಗಡೆ ಬನ್ನಿ ವರದರಾಜ ಸ್ವಾಮಿ ದೇವಸ್ಥಾನಕ್ಕೆ. ಸೊ ಇದು ತುಂಬ ಹಳೆಯ ದೇವಸ್ಥಾನ. ಇದು ಟೆಂಪಲ್ನ ಒಳಗಡೆ. ದೇವಸ್ಥಾನದ ಧ್ವಜಸ್ತಂಭ. ಇಲ್ಲಿ ದೇವಸ್ಥಾನದ ಪೂಜಾ ಡೀಟೇಲ್ಸು. ಯಾರಾದರೂ ಪೂಜೆ ಮಾಡಿಸೋರು ಆ ಡೀಟೇಲ್ಸ್ನ ಯೂಸ್ ಮಾಡ್ಕೊಳ್ಳಿ. ಇಲ್ಲಿ ಬಂದು ಅವ್ರಿಗೆ ಹೇಳಿದ್ರೆ ಅವರು ಪೂಜೆ ಮಾಡಿ ಕೊಡ್ತಾರೆ. ಟಿಕೆಟ್ ತೊಗೊಳ್ಬೇಕು. ಸೊ ಇದು ಬಂದು ವರದರಾಜ ಸ್ವಾಮಿ ದೇವಸ್ಥಾನ. ಒಳಗಡೆ ಫೋಟೋಗ್ರಫಿ ಅಲ್ಲೋ ಇಲ್ಲ, ಸೊ ಹಾಗಾಗಿ ಟೆಂಪಲ್ನ ಹೊರ ಭಾಗದಲ್ಲಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಅಲ್ಲಿ ಕಾಣಿಸೋದು ಶಿವನ ದೇವಸ್ಥಾನ. ಆ್ಯಂಡ್ ಇದು ಗರ್ಭಗುಡಿಯ ಗೋಪುರ. ಆ್ಯಂಡ್ ಇಲ್ಲಿ ಹೋಮಕುಂಡ ಇದೆ. ಇಲ್ಲಿ ಒಂದು ಸುದರ್ಶನ ಹೋಮ ಸ್ಪೆಷಲ್ಲು. ಸೊ ಹುಣ್ಣಿಮೆಯಲ್ಲಿ ಸುದರ್ಶನ ಹೋಮ ಇರೋದಿಲ್ಲ, ಅದೊಂದು ನೋಟ್ ಮಾಡ್ಕೊಳ್ಳಿ. ಹುಣ್ಣಿಮೆಯಲ್ಲಿ ಅದರ ಬದಲಿಗೆ ಇಲ್ಲಿ ಸತ್ಯನಾರಾಯಣ ಪೂಜೆ ನಡೆಯುತ್ತೆ ಹುಣ್ಣಿಮೆ ದಿವಸದಲ್ಲಿ. ಸೊ ನೀವು ಬರೋದು ನೋಡ್ಕೊಂಡು ಮಾಡಿಸ್ಕೊಳ್ಳಿ. ಬಂದಿಲ್ಲಿ ಕೇಳಿ ಅವತ್ತಿನ ವಿಶೇಷ ಪೂಜೆ ಏನಿದೆ ಅನ್ನೋದು ಬಂದಾಗ ನಿಮಗೆ ತಿಳಿಯುತ್ತೆ. ಸೊ ಇಲ್ಲಿಂದ ನಾವು ಮುಂದೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ, ಬನ್ನಿ ನೋಡೋಣ. ಸೊ ನಾನು ಇವಾಗ ಶ್ರೀ ಮಣಿಕಂಠೇಶ್ವರ ಸ್ವಾಮಿ ದೇವಸ್ಥಾನದ ಕಡೆ ಹೋಗ್ತಾಯಿದ್ದೀನಿ. ಇದು ಬಂದು ಈಶ್ವರನ ದೇವಸ್ಥಾನ. ಸೊ ಬ್ಯಾಕ್ ಸೈಡು ಇಲ್ಲಿ ವರದರಾಜ ಸ್ವಾಮಿ ದೇವಸ್ಥಾನ ಇದೆ. ವರದರಾಜ ಸ್ವಾಮಿ ದೇವಸ್ಥಾನದಿಂದ ಹಿಂದೆಗಡೆ ಬಾಗಿಲಲ್ಲಿ ನೀವು ಬಂದರೆ ಶಿವನ ದೇವಸ್ಥಾನಕ್ಕೆ ಬರ್ಬೋದು ನೀವು. ಸೊ ಇದು ಮೇನ್ ಎಂಟ್ರೆನ್ಸು ಶಿವನ ದೇವಸ್ಥಾನಕ್ಕೆ. ಆ್ಯಂಡ್ ಇಲ್ಲಿ ಪೂಜಾ ಸಾಮಾನು ಅಂಗಡಿ ಎಲ್ಲ ಇರುತ್ತೆ. ಸೊ ಇಲ್ಲಿ ಒಂದು ಪಾರ್ಕ್ ಕೂಡ ಮಾಡಿದ್ದಾರೆ. ಪಾರ್ಕ್ನಲ್ಲಿ ಸುತ್ತಲೂ ಗಣೇಶನೇ ಇದ್ದಾನೆ. ಎಲ್ಲ ಡಿಫ್ರೆಂಟ್ ಗಣೇಶ. ಸೊ ಇಲ್ಲಿ ಅಮ್ಮ ಇದ್ದಾರೆ.
ಆ್ಯಂಡ್ ಗಣೇಶನ ಇದ್ದಾನೆ. ಇದು ಸುಬ್ರಹ್ಮಣ್ಯ ಸ್ವಾಮಿ, ಆ ಕಡೆನೂ ಗಣೇಶ ಇದ್ದಾರೆ. ಆ್ಯಂಡ್ ಇದು ಬ್ಯಾಕ್ ಸೈಡು. ಇಲ್ಲಿ ಒಂದು ದೊಡ್ಡ ನಂದಿ ಒಂದಿದೆ. ಇದು ದೇವಸ್ಥಾನದ ಧ್ವಜಸ್ತಂಭ, ದೇವಸ್ಥಾನದ್ದು. ಇಲ್ಲೊಂದು ವಿನಾಯಕನಿದ್ದಾನೆ. ಆ್ಯಂಡ್ ಎಂಟ್ರೆನ್ಸ್ ಗೋಪುರ ಬ್ಯಾಕ್ ಸೈಡಿಂದ. ಬಾಪ, ಇಲ್ಲೊಂದು ದೊಡ್ಡ ನಂದಿ ಇದೆ. ಸೊ ಔಟ್ಸೈಡ್ ಒಂದು ನಂದಿ ನೋಡಿದ್ರೆ ಇಲ್ಲೊಂದು ನಂದಿ ಇದ್ದಾನೆ. ಸೊ ಆ್ಯಕ್ಚುಲಿ ಒಳಗಡೆ ಇನ್ನೊಬ್ಬ ನಂದಿ ಇದ್ದಾನೆ. ಸೊ ಟೋಟಲ್ 3 ನಂದಿ. ಒಳಗಡೆ ಫೋಟೋಗ್ರಫಿ ಅಲೋ ಇಲ್ಲ, ಹಾಗಾಗಿ ದೇವಸ್ಥಾನದ ಹೊರಭಾಗ ಮಾತ್ರ ತೋರಿಸ್ತಾ ಇದ್ದೀನಿ. ಇದು ಬಂದು ಮಣಿಕಂಠೇಶ್ವರ ಸ್ವಾಮಿ ದೇವಸ್ಥಾನ. ಒಳಗಡೆ ಈ ರೀತಿ ಇರುತ್ತೆ. ರಾಹುಕೇತು ದೋಷ ಇದ್ದರೆ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡ್ರೆ ಅದು ನಿವಾರಣೆ ಆಗುತ್ತೆ ಅನ್ನೋ ಒಂದು ಪ್ರತೀತಿನೂ ಇದೆ ಇಲ್ಲಿ. ಸೊ ರಾಹುಕೇತು ದೋಷನೂ ಇಲ್ಲಿ ನಿವಾರಣೆ ಆಗುತ್ತಂತೆ. ಆ್ಯಂಡ್ ಇದು ಬಂದು ನಾಗಬನ. ಇದು ಟೆಂಪಲ್ ಬ್ಯಾಕ್ ಸೈಡು. ಇದು ಟೆಂಪಲ್ ಬ್ಯಾಕ್ ಡೋರ್ ಕ್ಲೋಸ್ ಮಾಡಿದ್ದಾರೆ. ಆ್ಯಂಡ್ ರಾಹುಕೇತ ನಾಗೇಶ್ವರ. ಸೊ ಇಲ್ಲಿ ಮಂಟಪ ಇದೆ ನೋಡಿ, ಇಲ್ಲಿ ಪೂಜೆ ಮಾಡ್ತಾರೆ. ಇದು ಪೂಜಾ ಮಂಟಪ. ಅದು ಬಂದು ನಾಗಬನ. ದೋಷ ನಿವಾರಣಾ ಪೂಜಾ ಮಂಟಪ. ಹಾಂ, ದೋಷ ನಿವಾರಣಾ ಪೂಜಾ ಮಂಟಪ ಇದು. ಇಲ್ಲಿ ಅರ್ಧನಾರೀಶ್ವರ ಇದ್ದಾರೆ ನೋಡಿ. ಅಲ್ಲಿ ಹೋಮ ನಡೆಯುತ್ತೆ, ಹೋಮ ಮಂಟಪ. ಆ್ಯಂಡ್ ಇಲ್ಲೊಂದು ನಂದಿ ಇದ್ದಾನೆ. ಸೊ ಇವಾಗ ಮಣಿಕಂಠೇಶ್ವರ ಸ್ವಾಮಿ ದೇವಸ್ಥಾನದಿಂದ ಈ ಕಡೆ ಮೇಯ್ನ್ ಟೆಂಪಲ್ ಗಣೇಶನ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ. ಸೊ ಬನ್ನಿ, ದೇವಸ್ಥಾನ ಹೇಗಿದೆ ಅಂತ ತೋರಿಸ್ತೀನಿ. ಇದು ಒಂದು ಗಣೇಶನ ದೇವಸ್ಥಾನಕ್ಕೆ ಎಂಟ್ರಿ. ಆ್ಯಕ್ಚುಲಿ ಇಲ್ಲಿ ಎಂಟ್ರಿ ಇಲ್ಲ, ಆ ಕಡೆ ಇನ್ನೊಂದು ಕಡೆ ಇದೆ ಎಂಟ್ರಿ. ಇದು ಒಂದು ಪುಷ್ಕರಣಿ. ಈ ದೇವಸ್ಥಾನದ ಇತಿಹಾಸ ಏನಂದರೆ, ಈ ದೇವಸ್ಥಾನ ಬಂದು 11ನೇ ಶತಮಾನದ ದೇವಸ್ಥಾನ. ಸೊ ಮತ್ತು ಚೋಳರು ಈ ದೇವಸ್ಥಾನವನ್ನು ನಿರ್ಮಿಸಿರ್ತಾರೆ. ಸೊ ಚೋಳರಲ್ಲಿ ರಾಜ ಕುಲತುಂಗ ಅನ್ನೋ ಒಬ್ಬರು ಚೋಳರು ಈ ದೇವಸ್ಥಾನವನ್ನು ನಿರ್ಮಿಸಿರೋದು 1336ನೇ ಇಸ್ವಿಯಲ್ಲಿ. ಮತ್ತು ವಿಜಯನಗರದ ಸಾಮ್ರಾಜ್ಯ ಚಕ್ರವರ್ತಿಗಳಾಗಿರೋರು ಈ ದೇವಸ್ಥಾನನ ವಿಸ್ತರಿಸ್ಕೊಂಡು ಹೋಗ್ತಾರೆ. ಸೊ ಈಗ ಆಲ್ಮೋಸ್ಟ್ 1000 ವರ್ಷಗಳ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ. ಮತ್ತು 1000 ವರ್ಷಗಳ ಹಿಂದೆ ಬಿಹಾರಪುರಿ ಅನ್ನೋ ಒಂದು ಹಳ್ಳಿಯಲ್ಲಿ 3 ಜನ
ಅಣ್ಣ ತಮ್ಮಂದರು ಅಂತ. ಸೊ ಅವ್ರಿಗೆ ಆ್ಯಕ್ಚುಲಿ ಅವರು ಅಂಗವಿಕಲರು, ಅಂದರೆ ಒಬ್ಬರು ಕಣ್ಣು ಕಾಣಿಸಲ್ಲ, ಇನ್ನೊಬ್ರಿಗೆ ಮೂಗರು, ಇನ್ನೊಬ್ಬರು ಕಿವುಡ್ರು, ಆ ಥರ ಅಂಗವಿಕಲರು. ಸೊ ಅವ್ರಿಗೆ ಒಂದು ಸ್ವಲ್ಪ ಜಾಗ ಇರುತ್ತೆ, ಆ ಜಾಗದಲ್ಲಿ ವ್ಯವಸಾಯ ಮಾಡ್ಕೊಂಡಿರ್ತಾರೆ. ಸೊ ಆ ಜಮೀನಿಗೆ ನೀರು ಬೇಕು ಅಂತ ಬಾವಿಯಲ್ಲಿ ನೀರು ತೆಗಿತಾ ಇದ್ದರೆ ನೀರು ಖಾಲಿ ಆಗಿಬಿಡುತ್ತೆ. ಅಲ್ಲಿ ಬಂಡೆಕಲ್ಲಿರುತ್ತೆ. ಸೊ ಬಂಡೆಕಲ್ಲು ಹೊಡೆದ್ರೆ ನೀರು ಮತ್ತೆ ಸಿಗುತ್ತೆ ಅಂತ ಬಂಡೆಕಲ್ಲನ್ನ ಹೊಡೆಯೋದಕ್ಕೆ ಪ್ರಾರಂಭಿಸ್ತಾರೆ. ಮೂರನೇ ಸರಿ ಹೊಡಿತಾ ಇರಬೇಕಾದ್ರೆ ಬಂಡೆಕಲ್ಲಿಗೆ ಗುದ್ಲಿಯಿಂದ ಹೊಡೆದಾಗ ರಕ್ತ ಬಂದುಬಿಡುತ್ತೆ. ಸೊ ಮೂರು ಜನನೂ ಆ ರಕ್ತನ ಮುಟ್ಟಿದ ತಕ್ಷಣ ಮಾಮೂಲಿ ಆಗಿಬಿಡ್ತಾರೆ, ಅಂಗವಿಕಲತೆ ಏನಿರಲ್ಲ, ಆ ಥರ ಚೇಂಜ್ ಆಗಿಬಿಡ್ತಾರೆ. ಆಗಿದ್ಮೇಲೆ ಸೊ ಇಲ್ಲಿ ಏನೋ ಇದೆ ಅಂದ್ಬಿಟ್ಟು ಇನ್ನೂ ಅಗೀತಾರೆ. ಅಗ್ದಾಗ ಅವ್ರಿಗೆ ಗಣೇಶನ ವಿಗ್ರಹ ಸಿಗುತ್ತೆ ಇಲ್ಲಿ. ಸೊ ಆ ಗಣೇಶನ ವಿಗ್ರಹಕ್ಕೆ ತಲೆಗೆ ಪೆಟ್ಟು ಬಿದ್ದಿರೋ ರೀತಿಯಲ್ಲಿರುತ್ತೆ ಮತ್ತು ರಕ್ತ ಬರ್ತಾ ಇರುತ್ತೆ. ರಕ್ತ ಬರ್ತಿರೋದು ನೋಡಿ ಇವರು ಸರಿ ವಿಗ್ರಹನ ತೆಗ್ಬಿಡೋಣ, ನಿಲ್ಬೋದು ಅಂದ್ಬಿಟ್ಟು ತೆಗಿಯೋಕೆ ಹೋದರೆ ಆ ವಿಗ್ರಹ ತೆಗಿಯೋದಕ್ಕೆ ಆಗಲ್ಲ. ಯಾಕೆ ಅಂದರೆ ಅವರು ಆ ವಿಗ್ರಹ, ಗಣೇಶನ ವಿಗ್ರಹ ಏನಿದೆ ಅದು ಬೆಳೀತಾ ಇರುತ್ತೆ, ಅದು ತುಂಬ ಬೆಳೀತಾ ಇರುತ್ತೆ. ಬೆಳೆದು ಅವ್ರಿಗೆ ಅದನ್ನು ತೆಗಿಯೋದಕ್ಕೆ. ಸೊ ಈ ಆಶ್ಚರ್ಯ ಸಂಗತಿಯನ್ನು ನೋಡಿ ಊರ ಜನರಿಗೆಲ್ಲ ಈ ವಿಚಾರ ಸ್ಪ್ರೆಡ್ ಆಗಿಬಿಡುತ್ತೆ. ಆಗ ಏನು ಮಾಡ್ತಾರೆ, ಸರಿ ಅಂದ್ಬಿಟ್ಟು ಎಳ್ನೀರನ್ನ ತೊಗೊಂಡು ಬರ್ತಾರೆ. ಫುಲ್ಲು ಊರ ಜನಗಳೆಲ್ಲ ಅಲ್ಲಿರೋರು ಪ್ರತಿಯೊಬ್ಬರೂ ಎಳ್ನೀರನ್ನ ತೊಗೊಂಡು ಬಂದು ಗಣೇಶನಿಗೆ ಎಳ್ನೀರನ್ನ ಅಭಿಷೇಕ ಮಾಡ್ತಾರೆ. ಸೊ ಹಾಗಾಗಿ ಎಳ್ನೀರನ್ನ ಏನಂತಾರೆ ಅಂದರೆ ಕಾಣಿ ಅಂತ. ಸೊ ಹಾಗಾಗಿ ಈ ಊರಿನ ಹೆಸರು ಕಾಣಿಪಾಕಂ ಅಂತ ಆಗಿದೆ. ಮತ್ತು ಇನ್ನೊಂದು ವಿಷಯ ಏನಂದರೆ ಈಗಲೂ ಕೂಡ ವಿಗ್ರಹದ ಸುತ್ತಲೂ ಒಂದು ಬಾವಿ ಇದೆ, ಬಾವಿಯಲ್ಲಿ ನೀರು ಸದಾ ಇರುತ್ತೆ. ಸೊ ಆ ನೀರನ್ನೇ ನಮಗೆ ತೀರ್ಥ ಪ್ರಸಾದ ಅಂದ್ಬಿಟ್ಟು ನಮಗೆ ಕೊಡ್ತಾರೆ ಈ ದೇವಸ್ಥಾನದಲ್ಲಿ. ಅಲ್ಲಿ ಪುಷ್ಕರಣಿಯಿಂದ ಈ ಕಡೆ ಒಂದು ಈ ಕಡೆ ಇದೆ, ಈ ಕಡೆ ಎಲ್ಲ ಈ ಕಡೆ ಬರಬೇಕು. ಇಲ್ಲಿ ಮಾರ್ಕೆಟ್ ಪ್ಲೇಸ್ ಇದೆ, ಈ ಕಡೆ ಫುಲ್ ಮಾರ್ಕೆಟ್ ಇದೆಲ್ಲ. ಆ್ಯಂಡ್ ಇದು ದೇವಸ್ಥಾನದ ಎಂಟ್ರಿ. ಒಂದೊಂದು ಗೇಟಲ್ಲಿ ಒಂದೊಂದು ಪ್ರೈಸ್ಗೆ ಎಂಟ್ರಿ ಇರುತ್ತೆ. ಸೊ 150 ರುಪೀಸು, 100 ರುಪೀಸು, ಮತ್ತು ಇನ್ನು ಹೈಯರ್ ಪ್ರೈಸಸ್ಸು ಇದೆ. ಆ್ಯಂಡ್ ನೀವಿಲ್ಲಿ ಮೊಬೈಲ್ ಡೆಪಾಸಿಟ್ ಮಾಡಬೇಕು. ಒಳಗಡೆ ಮೊಬೈಲು, ಕ್ಯಾಮ್ರಾ, ಯಾವುದೇ ರೀತಿಯಾದಂಥ ಡಿವೈಸಸ್ಸು ಒಳಗಡೆ ಅಲೋ ಇಲ್ಲ. ಆ್ಯಂಡ್ ಇದು ಕೌಂಟರು, ಸೇವಾ ಕೌಂಟರ್ ಮತ್ತು ಮೊಬೈಲ್ ಡೆಪಾಸಿಟ್ ಕೌಂಟರ್ಸ್ ಇಲ್ಲಿದೆ. ಸೊ ಈ ಕಡೆ ಇಲ್ಲಿ ನಿಮಗೆ ಒಂದು ಕ್ಯೂ ಲೈನ್ ಕಾಣಿಸ್ತಾ ಇರುತ್ತೆ, ಅದು ಫ್ರೀ ದರ್ಶನಕ್ಕೆ ಅಂತ ಕ್ಯೂ ಲೈನು. ಆ್ಯಂಡ್ ಸುತ್ತಾಕೊಂಬಂದು ಈ ಥರ ಮೇಲೆ ಹೋಗಬೇಕು. ಸೊ ಇಲ್ಲಿಗೆ ಬರೋ ಅಂಥವ್ರು, ಬೆಂಗಳೂರಿಂದ ಬರೋ ಅಂಥವ್ರು, ಬಸ್ ಫೆಸಿಲಿಟಿ ಚೆನ್ನಾಗಿದೆ. ಬೆಂಗಳೂರಿಂದ ಚಿತ್ತೂರಿಂದ ನಿಮಗೆ ಇಲ್ಲಿ ಕಾಣಿಪಾಕಂಗೆ ಬಸ್ಸಸ್ ಇದೆ, APS ಆಂಧ್ರ ಪ್ರದೇಶ್ ಬಸ್ಸಸ್ಸು. ಸೊ ಬೆಂಗಳೂರಿಂದ ಕೂಡ ಬಸ್ ಇದೆ ಇಲ್ಲಿಗೆ, ಡೈರೆಕ್ಟ್ ಬಸ್ಸು. ಸೊ ಬರೋರು ಬಸ್ಸಲ್ಲಿ ಬರ್ಬೋದು. ಇಲ್ಲ ಓನ್ ಕಾರ್ ಇದೆ ಅಥವಾ ಓನ್ ವೆಹಿಕಲಲ್ಲಿ ಬರ್ತೀನಿ ಅನ್ನೋರು, ನೀವು ಓನ್ ವೆಹಿಕಲಲ್ಲಿ ಗೂಗಲ್ ಮ್ಯಾಪ್ ಹಾಕ್ಕೊಂಡ್ರೆ ಡೈರೆಕ್ಟ್ ಇಲ್ಲಿಗೆ ಬರ್ಬೋದು. ನಾವು ಬಂದಾಗ ಇಲ್ಲಿ ಈ ಥರ ರಥ ಒಂದಿತ್ತು.
ಒಳಗಡೆ ದೇವ್ರು ಈ ಥರ ಇರುತ್ತೆ. ನಾನು ದೇವಸ್ಥಾನದ ಅಫಿಷಿಯಲ್ ವೆಬ್ಸೈಟ್ನ ಡೀಟೇಲ್ಸು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೇವೆಗಳು ಏನಾದರೂ ಮಾಡಿಸೋರು ವೆಬ್ಸೈಟ್ನ ಚೆಕ್ ಮಾಡಿ ಮಾಡಿಸ್ಕೊಬೋದು. ಸೊ ಇದಾಗಿತ್ತು ಶ್ರೀ ಸಿದ್ಧಿವಿನಾಯಕ ಕಾಣಿಪಾಕಂ ದೇವಸ್ಥಾನದ ವಿಡಿಯೋ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.